ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ಲಂಚ್ ಬಾಕ್ಸ್ಗೆ ನಾನು ಸೆಜ್ವಿನ್ ಫ್ಲೇವರ್ದು ಫ್ರೈಡ್ ರೈಸ್ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಟೈಮ್ ಆಗಿತ್ತು, ಹಂಗಾಗಿ ಲಂಚ್ ಬಾಕ್ಸಿಗೂ ಹಾಕಿ ರೆಡಿ ಮಾಡಿಟ್ಬಿಟ್ಟೆ. ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ, ಏನೇನು ಬೇಕು ಅಂತಲೂ ನೋಡೋಣ. ಹಾಗೆ ಈರುಳ್ಳಿ 2 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. 2ರಿಂದ 3 ಸಾಕಾಗುತ್ತೆ. ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. 1 ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಕ್ಯಾಬೇಜು ಹಾಕ್ಕೊಬೋದು, ಆದರೆ ನಮ್ಗೆ ಇಷ್ಟ ಆಗಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕ್ಯಾಬೇಜ್ ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬಾಣಲಿ ಇಟ್ಟಿದ್ದೆ ಸ್ಟವ್ ಮೇಲೆ, ಅದು ಬಿಸಿ ಆದಮೇಲೆ ಒಂದು 3 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಫ್ರೈ ಆಗಲಿ, ಅದು ಸ್ಮೆಲ್ಲೆಲ್ಲ ಹೋಗಲಿ ಈರುಳ್ಳಿದು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಾಗೆ ಫ್ರೈ ಆಗ್ತಾಯಿದೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನಾವು. ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ನೋಡಿ ಹಾಕೊಂಡಾಗಿದೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ. ಅದು ಬೇಯಬೇಕು ಅಂದರೆ ಫುಲ್ಲು ತರಕಾರಿ ಎಲ್ಲ ಬೇಯಬಾರ್ದು, ಮೀಡಿಯಮ್ ಸ್ವಲ್ಪ ಫ್ರೈ ಆಗಬೇಕು. ಎಲ್ಲ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಇವಾಗ ಬೇಗ ಫ್ರೈ ಆಗುತ್ತೆ ಅಂತ ಹಾಕ್ಕೊಂಡೆ. ಸಾಲ್ಟ್ ಹಾಕ್ಕೊಂಡು ಫ್ರೈ ಆಗಿದೆ ಇವಾಗ ಆಲ್ರೆಡಿ. ಇವಾಗ ಆಚಿ ಅವ್ರದ್ದು ಸೆಜ್ವಿನ್ ಫ್ಲೇವರ್ದು ಫ್ರೈಡ್ ರೈಸ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಇದು ತೇಜದು ಗರಂ ಮಸಾಲ, ತೇಜದೇ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡ್ರು ಏಕೆಂದರೆ ಗರಂ ಮಸಾಲ ಖಾರ ಇರುತ್ತೆ, ಚಿಲ್ಲಿ ಪೌಡ್ರು, ಕ್ಯಾಪ್ಸಿಕಮ್ಮು ಖಾರ ಇರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲದ ಪೌಡ್ರು. ಇವಾಗ ನೋಡಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ವೈಟ್ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡೋದಷ್ಟೇ. ನೋಡಿಬಿಟ್ಟು ವೈಟ್ ರೈಸ್ ಎಷ್ಟು ಸಾಕಾಗುತ್ತೆ, ಇನ್ನು 4 ಜನಕ್ಕೆ ಆಗುತ್ತೆ ನಾನು ಮಾಡ್ತಾ ಇರೋದು ಕ್ವಾಂಟಿಟಿ. ನೀವು ನೋಡಿಬಿಟ್ಟು ಎಷ್ಟು ಜನಕ್ಕೆ ಬೇಕಾಗುತ್ತೆ ನೋಡಿಬಿಟ್ಟು ಮಾಡಿ. ನೋಡಿ, ಇವಾಗ ಫ್ರೈಡ್ ರೈಸ್ ರೆಡಿ ಆಗಿದೆ. ಚೆನ್ನಾಗಿ ರೈಸ್ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು.